ಇಲ್ಲಿಯವರೆಗೆ ಗಾಯತ್ರಿಯವರು ಸದ್ದಿಲ್ಲದೆ ತಿಂಡಿ ತಿನ್ನಲು ಶುರು ಮಾಡಿದರು. ಆಗ ಮಧುಮಿತಾ ಗಾಯತ್ರಿಯವರ ಔಷಧಿಯನ್ನು ತಂದು ಹೇಳಿದಳು. ಬೇಗ ತಿಂಡಿ ತಿನ್ನಿ ಅಜ್ಜಿ, ಔಷಧಿ ತಗೊಳ್ಳಬೇಕು ಎಂದಳು. ಮುಂದುವರಿದ ಭಾಗ. ಬೆಳಗಿನ ತಿಂಡಿಯನ್ನು ತಿನ್ನುತ್ತಾ ಗಾಯತ್ರಿಯವರು ಮಧುಮಿತಾಳನ್ನು ನೋಡಿ, ಮಧು, ನಾವು ನಮ್ಮ ಮೊಮ್ಮಗಳ ಮದುವೆಗೆ ಬಂಗಲೆಯನ್ನು ಉಡುಗೊರೆಯಾಗಿ ನೀಡಬೇಕೆಂದು ಬಯಸಿದ್ದೇವೆ. ರೋಹಿತ್ ನನಗೆ ಇಂಟರ್ನೆಟ್ನಲ್ಲಿ ಒಂದು ಬಂಗಲೆಯನ್ನು ತೋರಿಸಿದ್ದಾನೆ. ಅದು ನನಗೆ ತುಂಬ ಇಷ್ಟವಾಗಿದೆ. ರೋಹಿತ್ ಮತ್ತು ನಾನು ಆ ಬಂಗಲೆಯನ್ನು ನೋಡಲು ಹೋಗುತ್ತಿದ್ದೇವೆ. ನೀನು ಕೂಡ ನಮ್ಮೊಂದಿಗೆ ಬಂದು ಬಂಗಲೆಯನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದರು. ಅವರ ಮಾತಿಗೆ ಮಧುಮಿತಾ ಆಯಿತು ಎಂದು ತಲೆಯಾಡಿಸಿದಳು. ಅಜ್ಜಿ, ನೀವಿಬ್ಬರು ಬೇಗ ಬನ್ನಿ, ನಾನು ಕಾರನ್ನು ಹೊರತೆಗೆಯುತ್ತೇನೆ ಎಂದು ಹೇಳುತ್ತಾ ರೋಹಿತ್ ಕೋಣೆಯಿಂದ ಹೊರಟು ಹೋದನು. ಗಾಯತ್ರಿಯವರು ಮಧುಮಿತಾಳ ತೋಳಿನ ಮೇಲೆ ಕೈ ಇಡುತ್ತಾ, ಮಗಳೇ, ನಾನು ವಾಶ್ರೂಮಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಾಗ ಮಧುಮಿತಾ ತಲೆಯಾಡಿಸಿದಳು. ನಂತರ ಗಾಯತ್ರಿಯವರು ವಾಶ್ರೂಮಿಗೆ ಹೋದರು. ಮಧುಮಿತಾ ಅವರು ಹೋಗುತ್ತಿದ್ದಂತೆ ತಕ್ಷಣ ಮೀರಾಳಿಗೆ ಫೋನ್ ಮಾಡಿದಳು. ಮಧುಮಿತಾಳ ಮನೆ ಬಳಿಯ ಪಕ್ಕದ ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸುತ್ತಾ, ಮೀರಾ, ಅಜ್ಜಿಯ ಜೊತೆ ಮಾತನಾಡಿದ್ದೀಯೇ ಎಂದು ಕೇಳಿದಳು. ಮಧುಮಿತಾ ನಗುತ್ತಾ, ಅಜ್ಜಿ ರಜೆ ಕೊಟ್ಟಿದ್ದಾರೆ ಎಂದು ಹೇಳಿದಳು. ಏನು ಎಂದು ಖುಷಿಯಿಂದ ಕೇಳಿದಳು ಮೀರಾ. ಮಧುಮಿತಾ ಸ್ವಲ್ಪ ನಗುನಗುತ್ತಾ, ಇಷ್ಟು ಖುಷಿ ಪಡಬೇಕಿಲ್ಲ, ಮನೆಯಿಂದ ಇನ್ನೂ ಅನುಮತಿ ಸಿಗಬೇಕಿದೆ ಎಂದಳು. ಮೀರಾ ತನ್ನ ಕಾರಿನಿಂದ ಹೊರಬಂದು ಕಾರನ್ನು ಲಾಕ್ ಮಾಡುತ್ತಾ ಅವಳು, ನಾನು ಅವರನ್ನು ಒಪ್ಪಿಸುತ್ತೇನೆ, ನೀನು ಚಿಂತೆ ಮಾಡಬೇಡ, ಈಗ ಫೋನ್ ಇಡುತ್ತೇನೆ, ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಎಂದು ಹೇಳಿದಳು. ಆಸ್ಪತ್ರೆಗೆ ತಲುಪಿದ ಮೇಲೆ ನನಗೆ ಫೋನ್ ಮಾಡು ಎಂದು ಮಧುಮಿತಾ ಹೇಳಿದಾಗ, ಆಯ್ತು ಮೇಡಮ್ ಎಂದು ಹೇಳಿ ಮೀರಾ ಬಾಯಿ ಹೇಳಿದಳು. ಮಧುಮಿತಾ ಕೂಡ ಅವಳಿಗೆ ಬಾಯಿ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದಳು. ಇತ್ತ ಕಡೆ ಕಿರಣ್ ನೀಲಿ ಜೀನ್ಸ್ ಮತ್ತು ಕಪ್ಪು ಅಂಗಿಯನ್ನು ಧರಿಸಿ ಅಂಗಿಯ ಕೈಯನ್ನು ಮಡಚಿಕೊಂಡು ಮೆಟ್ಟಿಲುಗಳನ್ನು ಬೇಗ ಬೇಗ ಇಳಿದು ಲಿವಿಂಗ್ ರೂಮ್ ತಲುಪಿದ ತಕ್ಷಣ ಪಾಟೀಲನ್ನು ಜೋರಾಗಿ ಕೂಗಿದ. ಕಿರಣ್ನ ಧ್ವನಿ ಕೇಳಿದ ತಕ್ಷಣ ಪಾಟೀಲ್ ಓಡೋಡಿ ಬಂದು ಕಿರಣ್ನ ಮುಂದೆ ಕೈ ಕಟ್ಟಿ ನಿಂತುಕೊಂಡ. ಡ್ರೈವರ್ಗೆ ಹೇಳು, ಕಾರನ್ನು ಹೊರಗೆ ತೆಗೆಯಲು ಎಂದು ಹೇಳಿದ ತಕ್ಷಣ ಪಾಟೀಲ್ ಓಡೋಡಿ ಹೋದನು. ಸುಧಾರ್ ಅವರು ಪಾಟೀಲ್ ಹೋಗುವುದನ್ನು ನೋಡಿ ನಸುನಗುತ್ತಾ ಕಿರಣ್ನ ಬಳಿಗೆ ಬಂದು, ಮಗನೇ, ಆಫೀಸಿನಲ್ಲಾದರೂ ಬಾಸ್ ತರಹ ಡ್ರೆಸ್ ಮಾಡಿಕೊ. ಮೊದಲನೆಯದಾಗಿ ನೀನು ಅಪರೂಪಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀಯ. ಇನ್ನು ನಿನ್ನ ಬಟ್ಟೆಗಳನ್ನು ನೋಡಿ ನೀನು ಅಷ್ಟು ದೊಡ್ಡ ಕಂಪನಿಯ MD ಎಂದು ಯಾರು ಹೇಳುತ್ತಾರೆ ಎಂದು ಹೇಳುತ್ತಿದ್ದರು. ಅಮ್ಮ, ನನ್ನ ಮಗನಿಗೆ ಆಫೀಸ್ಗೆ ಹೋಗಿ MD ಕುರ್ಚಿಯ ಮೇಲೆ ಕುಳಿತು ಗತ್ತು ತೋರಿಸುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾನೆ ಎಂದು ಒಳಗೆ ಬರುತ್ತಾ ಬಲರಾಮ್ ಅವರು ಹೇಳಿದರು. ಬಲರಾಮ್ರವರ ಧ್ವನಿ ಕೇಳಿದ ತಕ್ಷಣ ಕಿರಣ್ ಮತ್ತು ಸುಧಾರ್ ಅವರು ತಿರುಗಿ ನೋಡುತ್ತಿದ್ದಂತೆ ಬಲರಾಮ್ ಮತ್ತು ಶಾಲಿನಿಯವರು ಅವರ ಮುಂದೆ ನಿಂತಿದ್ದರು ಮತ್ತು ಮಾಣಿಕ್ಯ ಅವರ ಸಾಮಾನುಗಳನ್ನು ಹೊತ್ತುಕೊಂಡು ಒಳಗೆ ಹೋಗುತ್ತಿದ್ದನು. ಕಿರಣ್ ಅವರ ಬಳಿಗೆ ಬಂದು ಅವನ ತಂದೆಯನ್ನು ತಬ್ಬಿಕೊಂಡು, ಈಗ ಅಜ್ಜನ ಆರೋಗ್ಯ ಹೇಗಿದೆ ಎಂದು ಕೇಳಿದನು. ಇವಾಗ ಹುಷಾರಾಗಿದ್ದಾರೆ, ನಿನ್ನ ಮದುವೆಯ ಹೊತ್ತಿಗೆ ಸಂಪೂರ್ಣವಾಗಿ ಸರಿ ಹೋಗುತ್ತಾರೆ ಎಂದು ಬಲರಾಮ್ರವರು ನಗುತ್ತಾ ಹೇಳಿದರು. ಕಿರಣ್ ತನ್ನ ತಾಯಿಯನ್ನು ತಬ್ಬಿಕೊಂಡು, ಅಮ್ಮ, ನಾನು ಬರುವುದು ತಡವಾಗುತ್ತದೆ, ಆದ್ದರಿಂದ ದಯವಿಟ್ಟು ಊಟಕ್ಕೆ ನನಗಾಗಿ ಕಾಯಬೇಡಿ, ನೀವು ಊಟ ಮಾಡಿ ಎಂದು ಹೇಳುತ್ತಾ ಕಿರಣ್ ಬಾಗಿಲ ಬಳಿ ಹೋಗುತ್ತಿದ್ದಂತೆ ಬಲರಾಮ್ ಅವರು, ಆ ಜಾಗ ಎಷ್ಟು ಹಣವಾದರೂ ನಮಗೆ ಬೇಕು ಕಿರಣ್ ಅಂದರು. ಕಿರಣ್ ನಿಂತು ತಿರುಗಿ ತಂದೆಯನ್ನು ನೋಡಿ, ಯು ಡೋಂಟ್ ವರಿ ಡ್ಯಾಡ್, ಆ ಜಾಗ ನಮಗೆ ಸಿಗುತ್ತದೆ, ಆದರೆ ನಾನು ಆ ಭೂಮಿಗೆ ಅದರ ಮಾರುಕಟ್ಟೆ ಬೆಲೆ ಎಷ್ಟಿದೆಯೋ ಅಷ್ಟನ್ನೇ ಕೊಡುತ್ತೇನೆ. ನಾನು ಆ ದಳ್ಳಾಳಿಗೆ 1 ರೂಪಾಯಿ ಕೂಡ ಜಾಸ್ತಿ ಕೊಡುವುದಿಲ್ಲ ಎಂದು ಹೇಳಿ ಕಿರಣ್ ಹೊರಟು ಹೋದನು. ಬಲರಾಮ್, ಸುಧಾ ಮತ್ತು ಶಾಲಿನಿ ಮೂವರು ಮುಗುಳ್ನಕ್ಕರು. ಕಿರಣ್ನ ಚಾಲಕ ತನ್ನ ಕಾರನ್ನು ಮನೆಯ ಹೊರಗೆ ಸ್ವಚ್ಛಗೊಳಿಸುತ್ತಿದ್ದನು. ಕಿರಣ್ ಏನು ಮಾತನಾಡದೆ ಅವನ ಕಡೆಗೆ ಕೈ ಚಾಚಿದನು. ಅವನ ಡ್ರೈವರು ಸದ್ದಿಲ್ಲದೆ ಕಾರಿನ ಕೀಯನ್ನು ಕಿರಣ್ಗೆ ಕೊಟ್ಟನು. ಕಿರಣ್ ಕನ್ನಡಕವನ್ನು ಹಾಕಿಕೊಂಡು ಕಾರಿನ ಬಾಗಿಲು ತೆರೆದು ಕಾರಿನಲ್ಲಿ ಕುಳಿತನು. ಸೀಟ್ ಬೆಲ್ಟ್ ಹಾಕಿಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿ ಹೊರಟು ಹೋದನು. ಸೋಫಾದಲ್ಲಿ ಕುಳಿತು ಸುಧಾರ್ ಅವರು ಶಾಲಿನಿಯವರಿಗೆ, ಮಮತಾ ಮತ್ತು ಚೇತನ್ ಬೆಂಗಳೂರಿಗೆ ಬಂದಿದ್ದಾರೆ, ನಾನು ಅವರೆಲ್ಲರನ್ನು ಇವತ್ತು ಊಟಕ್ಕೆ ಕರೆದಿದ್ದೇನೆ ಎಂದಾಗ ಬಲರಾಮ್ರವರು ಮುಗುಳ್ನಗುತ್ತಾ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಅಮ್ಮ, ಎಲ್ಲರೂ ಒಟ್ಟಿಗೆ ಇದ್ದರೆ ನಿಶ್ಚಿತಾರ್ಥ ಮತ್ತು ಮದುವೆಯ ಪ್ಲಾನ್ ಕೂಡ ಚೆನ್ನಾಗಿ ನಡೆಯುತ್ತದೆ ಎಂದರು. ಅಷ್ಟರಲ್ಲಾಗಲೇ ಮಾಣಿಕ್ಯ ಚಹಾದೊಂದಿಗೆ ಅಲ್ಲಿಗೆ ಬಂದನು. ಅಮ್ಮ, ಇವತ್ತು ಚೇತನ್ರವರು ತಮ್ಮ ಮನೆಯವರ ಜೊತೆ ಊಟಕ್ಕೆ ಬರುತ್ತಿದ್ದಾರೆ ಎಂದು ನೀವು ಕಿರಣ್ಗೆ ಹೇಳಲಿಲ್ಲವಾ ಎಂದು ಶಾಲಿನಿಯವರು ಸುಧಾರ್ ಅವರಿಗೆ ಕಾಫಿಯ ಕಫನ್ನು ಕೊಡುತ್ತಾ ಕೇಳಿದರು. ಸುಧಾರ್ ಅವರು ನಸುನಗುತ್ತಾ ಕಫನ್ನು ತೆಗೆದುಕೊಂಡು, ನಾನು ಅವನಿಗೆ ಹೇಳಿದ್ದರೂ ಅವನು ಎಂದಿಗೂ ತನ್ನ ಕೆಲಸ ಬಿಟ್ಟು ಊಟಕ್ಕೆ ಬರುತ್ತಿರಲಿಲ್ಲ, ಇದು ನಿನಗೆ ಚೆನ್ನಾಗಿ ಗೊತ್ತು ಎಂದಾಗ ಶಾಲಿನಿಯವರಿಗೆ ಏನೂ ಹೇಳಲಾಗಲಿಲ್ಲ. ಇಲ್ಲಿ ರೋಹಿತ್ ಕಾರು ಚಲಾಯಿಸುತ್ತಿದ್ದ. ಮಧುಮಿತಾ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು.
ಹಾಗೆ ಗಾಯತ್ರಿಯವರು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ಕಾರನ್ನು ಎಡಕ್ಕೆ ತಿರುಗಿಸುತ್ತಾ, ಅಜ್ಜಿ, ಮುಂದೆ ಆಗುವ ಅಳಿಯ ತಾನೇ ಒಬ್ಬ ಆರ್ಕಿಟೆಕ್ಚರ್ ಆಗಿರುವಾಗ ನೀವು ಯಾಕೆ ಅವರಲ್ಲಿಯೇ ನಿಮಗೆ ಇಷ್ಟವಾದ ಮನೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಹೇಳಬಾರದು? ನೀವು ಅವರನ್ನು ಕೇಳಿದರೆ ಅವರು ನಿಮಗೆ ಕಡಿಮೆ ಸಮಯದಲ್ಲಿ ಅಂತಹ ಅದ್ಭುತ ಬಂಗಲೆಯನ್ನು ನಿರ್ಮಿಸುತ್ತಿದ್ದರು. ಅದನ್ನು ನೋಡುವ ಜನರು ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದರು ಎಂದನು. ಗಾಯತ್ರಿಯವರು ನಗುತ್ತಾ, ಮಗನೇ, ರಿದ್ಧಿಮಾ ಮತ್ತು ಕಿರಣ್ಗೆ ಅವರ ಮದುವೆಗೆ ನಾವು ಸರ್ಪ್ರೈಸ್ ಉಡುಗೊರೆಯನ್ನು ನೀಡಲು ಬಯಸುತ್ತೇವೆ. ಹಾಗಿರುವಾಗ ನಾವು ಅವರಿಗೆ ಹೇಗೆ ಹೇಳಲು ಸಾಧ್ಯ? ಕಿರಣ್ ಬಳಿ ನಾವು ಇದನ್ನು ಹೇಳಿದ್ದರೆ ಅದು ಸರ್ಪ್ರೈಸ್ ಆಗಿ ಉಳಿಯುತ್ತಿರಲಿಲ್ಲ. ಇದನ್ನು ಕೇಳಿದ ರೋಹಿತ್ ನಗಲು ಪ್ರಾರಂಭಿಸಿದನು ಮತ್ತು ಅವನ ಬಳಿ ಕುಳಿತ ಮಧುಮಿತಾ ಕೂಡ ನಗಲು ಪ್ರಾರಂಭಿಸಿದಳು. ಮಧುಮಿತಾ ಮುಗುಳ್ನಗುತ್ತಿರುವುದನ್ನು ನೋಡಿ ರೋಹಿತ್ ಹೇಳಿದ, ಅಂದ ಹಾಗೆ ಮಧು, ನೀನು ನಗುವಾಗ ತುಂಬ ಚೆನ್ನಾಗಿ ಕಾಣುತ್ತೀಯ. ಯಾವಾಗಲೂ ಹೀಗೆಯೇ ನಗುತ್ತಿರು ಎಂದಾಗ ಮಧುಮಿತಾ ಮತ್ತೆ ಮುಗುಳ್ನಕ್ಕಳು. ಅಂದ ಹಾಗೆ ಮಧು, ನೀನು ಕಡಿಮೆ ಮಾತನಾಡುತ್ತೀಯಾ ಅಥವಾ ನಾನು ಹೆಚ್ಚು ಮಾತನಾಡುತ್ತೇನಾ ಎಂದು ರೋಹಿತ್ ಮಧುಮಿತಾಳನ್ನು ನೋಡುತ್ತಾ ಕೇಳಿದನು. ಮಧುಮಿತಾ ತಕ್ಷಣವೇ ನಗುತ್ತಾ, ನಾನು ಕಡಿಮೆ ಮಾತನಾಡುವುದಿಲ್ಲ ಅಥವಾ ನೀವು ಹೆಚ್ಚು ಮಾತನಾಡುವುದೂ ಇಲ್ಲ ಎಂದು ಹೇಳಿದಳು. ನಾನು ಮೌನವಾಗಿದ್ದೆ, ಏಕೆಂದರೆ ನೀವು ಮತ್ತು ಅಜ್ಜಿ ಮಾತನಾಡುತ್ತಿದ್ದೀರಿ. ಹಾಗಾಗಿ ಅಜ್ಜಿ ಮತ್ತು ಮೊಮ್ಮಗನ ನಡುವೆ ಮಾತನಾಡುವುದು ಸರಿ ಎನಿಸಲಿಲ್ಲ. ಅವಳ ಮಾತಿಗೆ ರೋಹಿತ್ ಮುಗುಳ್ನಕ್ಕನು. ಅವರಿಬ್ಬರು ಹೀಗೆಯೇ ಮಾತನಾಡುವುದನ್ನು ನೋಡಿದ ಗಾಯತ್ರಿಯವರು ತುಂಬ ಸಂತೋಷಪಟ್ಟರು. ತಕ್ಷಣವೇ, ಮಗನೇ, ಮಧು ಒಂದು ಗ್ರಾಮಫೋನ್ ಇದ್ದಂತೆ. ಒಂದು ಬಾರಿ ಸಂಗೀತ ನುಡಿಸಲು ಪ್ರಾರಂಭಿಸಿದ ಮೇಲೆ ಅದನ್ನು ನಿಲ್ಲಿಸುವುದು ತುಂಬ ಕಷ್ಟ. ಹಾಗೆಯೇ ಅವಳ ಮಾತು ಎಂದು ನಗುತ್ತಾ ಹೇಳಿದರು. ನಿಜವಾಗಲೂ ಎಂದು ಮಧುಮಿತಾಳನ್ನು ನೋಡಿ ರೋಹಿತ್ ಆಶ್ಚರ್ಯದಿಂದ ಕೇಳಿದನು. ಮಧುಮಿತಾ ಮತ್ತೆ ನಗಲು ಶುರು ಮಾಡಿದಳು. ರೋಹಿತ್ ಕಾರ್ ಡ್ರೈವಿಂಗ್ ಮಾಡುತ್ತಾ, ನಮ್ಮಿಬ್ಬರದ್ದು ವ್ಯಕ್ತಿತ್ವ ಒಂದೇ ತರಹವಿದೆ. ಹಾಗಾಗಿ ಆದಷ್ಟು ಬೇಗ ನಾವಿಬ್ಬರು ಒಳ್ಳೆ ಸ್ನೇಹಿತರಾಗುತ್ತೇವೆ ಎಂದು ಹೇಳುತ್ತಾ, ಮಧು ಅವರೇ, ನಿಮ್ಮ ಒಳ್ಳೆಯ ಫ್ರೆಂಡ್ ಲಿಸ್ಟ್ನಲ್ಲಿ ಈ ಬಡವನಿಗೆ ಸ್ಥಾನ ಸಿಗುತ್ತದೋ ಇಲ್ಲವೋ ಎಂದು ನಗುತ್ತಾ ಕೇಳಿದನು. ಮಧುಮಿತಾ ಅವನನ್ನು ನೋಡುತ್ತಾ, ನಾವು ಭೇಟಿಯಾಗಿ ಇನ್ನೂ 24 ಗಂಟೆಗಳು ಕಳೆದಿಲ್ಲ. ಹಾಗಿರುವಾಗ ನಾವಿಬ್ಬರು ಭವಿಷ್ಯದಲ್ಲಿ ಒಳ್ಳೆಯ ಸ್ನೇಹಿತರಾಗಬಹುದೇ ಅಥವಾ ಇಲ್ಲವೇ ಎಂದು ನಾನು ಈಗ ಹೇಗೆ ಹೇಳಲಿ? ಇನ್ನು ಕೆಲವು ಬಾರಿ ನಾವು ನಿಮ್ಮನ್ನು ಭೇಟಿಯಾಗಬೇಕು, ನಿಮ್ಮ ಬಗ್ಗೆ ತಿಳಿದುಕೊಳ್ಳಬೇಕು, ನಿಮ್ಮನ್ನು ಗುರುತಿಸಬೇಕು. ಅನಂತರ ನಾನು ನಿಮ್ಮನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬಹುದಾ ಅಥವಾ ಬೇಡವೇ ಎಂದು ಯೋಚಿಸುತ್ತೇನೆ ಎಂದಳು. ಅವಳ ಮಾತನ್ನು ಕೇಳಿದ ರೋಹಿತ್ ಕಾರಿಗೆ ಬ್ರೇಕ್ ಹಾಕುತ್ತಾ, ಮಧು, ನೀನು ಅದ್ಭುತವಾದ ಹುಡುಗಿ. ಅರೆ, ಈ ರೋಹಿತ್ ವರ್ಮಾ ಬೇರೆ ಯಾವುದಾದರೂ ಹುಡುಗಿಯ ಕಣ್ಣನ್ನು ನೋಡಿ ಅವಳ ಹೆಸರನ್ನು ಪ್ರೀತಿಯಿಂದ ಹೇಳಿದರೆ ಆ ಹುಡುಗಿ ತನ್ನ ಹೃದಯವನ್ನು ಕಿತ್ತು ನನ್ನ ಅಂಗೈಯಲ್ಲಿ ಹಾಕುತ್ತಿದ್ದಳು ಎಂದು ಬೇಸರದಿಂದ ಹೇಳಿದನು. ರಿಯಲಿ? ಸರಿ, ಹಾಗಿದ್ದರೆ ಮಿಸ್ಟರ್ ರೋಹಿತ್ ವರ್ಮಾ, ನೀವು ಯಾವುದೇ ಹುಡುಗಿಯ ಹೆಸರನ್ನು ಪ್ರೀತಿಯಿಂದ ತೆಗೆದುಕೊಂಡರೆ ಅವಳು ತಕ್ಷಣ ಅವಳ ಹೃದಯವನ್ನು ತೆಗೆದು ನಿಮ್ಮ ಅಂಗೈಯಲ್ಲಿ ಇಡುವಂಥ ಆ ಮ್ಯಾಜಿಕ್ ನಿಮ್ಮಲ್ಲಿ ಏನಿದೆ? ನನ್ನ ಕಣ್ಣುಗಳನ್ನು ನೋಡಿ ಮತ್ತು ತುಂಬ ಪ್ರೀತಿಯಿಂದ ನನ್ನ ಹೆಸರನ್ನು ತೆಗೆದುಕೊಳ್ಳಿ. ನಾನು ಪ್ರಾಮಿಸ್ ಮಾಡುತ್ತೇನೆ, ನಾನು ಕಣ್ಣುಗಳನ್ನು ಸಹ ಮಿಟುಕಿಸುವುದಿಲ್ಲ ಎಂದು ಮಧುಮಿತಾ ರೋಹಿತ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು. ಇದನ್ನು ಕೇಳಿದ ರೋಹಿತ್ನ ಕಣ್ಣುಗಳು ದೊಡ್ಡದಾಗಿದ್ದವು ಮತ್ತು ಅವನು ಮಧುಮಿತಾಳ ಸುಂದರವಾದ ಕಣ್ಣುಗಳನ್ನು ನೋಡಿದನು. ಸ್ವಲ್ಪ ಸಮಯದ ನಂತರ ಅವನು ನಾಚಿಕೆ ಪಡುತ್ತಾ ಅಜ್ಜಿಯ ಕಡೆಗೆ ನೋಡಿದನು. ರೋಹಿತ್ನ ಮುಖವನ್ನು ನೋಡಿ ಗಾಯತ್ರಿಯವರು ನಗುತ್ತಿದ್ದರು. ಮುಂದುವರಿಯುವುದು.